ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ಇದು ನನ್ನ ಜೇಬಿಂದ ನಾನು ಹಿಂಗೆ ಅವರಿಗೆ ಪ್ಲಮ್ ಅವರಿಗೆ ದುಡ್ಡು ಕೊಟ್ಟು ನನಗೆ ಕೊಡಿಪ್ಪ ನಿಮ್ಮ ಪ್ರಾಡಕ್ಟ್ಸನ್ನು ಸ್ವಲ್ಪ ಟ್ರೈ ಮಾಡ್ತೀನಿ ಕೊಟ್ಟು ಕಳಿಸಿ ಅಂತ ಹೇಳಿ ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಂಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಪ್ಲಮ್ ಕಡೆಯಿಂದ ಇಷ್ಟು ದೊಡ್ಡ ಬಾಕ್ಸನ್ನು ಆರ್ಡರ್ ಮಾಡಿದ್ದೀನಿ. ಅದರ ಜೊತೆಗೆ ನನಗೆ ಇದು ಒಂದು ಸಣ್ಣ ಬಾಕ್ಸ್ ಕೂಡ ರಿಸೀವ್ ಆಗಿದೆ. ಸೊ ನಂಗೆ ಗೊತ್ತಿಲ್ಲ ಏನೇನಿದೆ ಅಂತ ಹೇಳಿ. ಈ ಬಾಕ್ಸ್ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 2 ಡೇಸ್ ಮೊದಲೇ ರಿಸೀವ್ ಆಗಿತ್ತು. ಬಟ್ ಇದು ಫ್ರೀ ಪ್ರಾಡಕ್ಟ್ ಏನೋ ಅವ್ರು ಕಳಿಸಿದ್ದಾರೆ ನನಗೆ, ಅದು ನನಗೆ ಇವತ್ತು ರಿಸೀವ್ ಆಗಿದೆ. ಸೊ ಐ ಥಾಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಮೊದಲು ಯಾವುದೂ ಯೂಸ್ ಮಾಡಿಲ್ಲ. ಸೊ ತುಂಬ ರಿಸರ್ಚ್ ಮಾಡಿದ ನಂತರ, ತುಂಬ ಟೈಮ್ ಇದ್ರ ಮೇಲೆ ಸ್ಪೆಂಡ್ ಮಾಡಿದ ನಂತರ ಪ್ಲಮ್ ಅವರ 12th ಇಯರ್ ಬರ್ಡೇ ಸೇಲ್ ನಡೀತಾ ಇತ್ತು. ಬೈ 1 get 1, ಬೈ 2 get 2, ಬೈ 3 get 3 ಹೀಗೆಲ್ಲ ಸಿಗ್ತಾ ಇತ್ತು. ನಾನು ಬೈ 3 get 3ಯಲ್ಲಿ ಈ ಎಲ್ಲ ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೀನಿ. ಸೊ ಲೆಟ್ ಸಿ ವಾಟ್ಸ್ ಇನ್ಸೈಡ್. ಎರಡು ದಿನದಿಂದ ನನಗೆ ಎಷ್ಟು ಖುಷಿ ಆಗ್ತಿತ್ತು, ಅಂದರೆ ತುಂಬ ಖುಷಿ ಆಗ್ತಿತ್ತು ಇದು ಪಾರ್ಸಲ್ ಫೈನಲ್ ಬಂತಲ್ಲ ಅಂತ ಹೇಳಿ. ಬಟ್ ಇದನ್ನು ವಿಡಿಯೋನೇ ಮಾಡಬೇಕಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಲೆಟ್ಸ್ ಸಿ ಏನೇನಿದೆ ಅಂತ. ಪೇಪರ್ಸ್ ಓಕೆ ಫೈನ್. ಸೊ ವಿ ಹ್ಯಾವ್ ದಿಸ್ ಹ್ಯೂಜ್ ಸ್ಕಿನ್ ಕೇರ್. ಸೊ ಫಸ್ಟ್ ಬಂದುಬಿಟ್ಟು ಇದು ಅವರ ರೈಸ್ ವಾಟರ್ ನಿಯಾಸಿನಮೈಡ್ ಟೋನರ್. ಐ ಆಮ್ ಅ ಬಿಗ್ ಸಕರ್ ಫಾರ್ ಟೋನರ್ಸ್. ನಾನು ನನ್ನ ಇಡೀ ಪ್ರೆಗ್ನೆನ್ಸಿಯಲ್ಲಿ ಓನ್ಲಿ ಟೋನರ್ ಮೇಲೆ ಜೀವನ ತೆಗೆದಿದ್ದೀನಿ. ನಾನು ಏನೂ ಹಚ್ಕೊಂಡಿಲ್ಲ, ಈವನ್ ಮಾಯ್ಶ್ಚರೈಸರ್ಸ್ ಕೂಡ ಹಚ್ಕೊಂಡಿಲ್ಲ. ಅಷ್ಟು ನನ್ನ ಟೋನರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಯಾವ ಟೋನರ್ ನಾನು ಎಷ್ಟು ಬಳಸಿದ್ದೀನಿ ಏನು ಅಂತ ನಿಮಗೆ ಏನಾದರೂ ಬೇಕು ಅಂತಾದರೆ, ನೀವು ಪ್ರೆಗ್ನೆಂಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದನ್ನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ನಾನು ಈ ರೈಸ್ ಟೋನರ್ ಬಗ್ಗೆ ತುಂಬ ಕೇಳಿದ್ದೆ. ಸೊ ನನಗೆ ಇದನ್ನು ಟ್ರೈ ಮಾಡಬೇಕಿತ್ತು. ಸೊ ಐ ಹ್ಯಾವ್ ಗಾಟ್ 2 ಆಫ್ ದಿಸ್. ಒಳ್ಳೆ ಇದರಲ್ಲಿ ಸಿಗ್ತಿದ್ದೀನಿ. ನಾನು ಹೇಗೂ ಯೂಸ್ ಮಾಡ್ತಿದ್ದೀನಿ ನಾನು ಎವ್ರಿ ಡೇ ಬೇಸಿಸಲ್ಲಿ ಅಂತ ಹೇಳಿ 2 ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದುಬಿಟ್ಟು ಇದು ಪ್ಲಮ್ ಅವರ ನಯಾಸಿನಮೈಡ್ ಆ್ಯಂಡ್ ಕ್ಲಿಯರ್ ಮಾಯ್ಚರೈಸಿಂಗ್ ಜೆಲ್ ಕ್ರೀಮ್. ಇದು ದಿಸ್ ಇಸ್ ಆಲ್ ಓವರ್ ಮೈ ಫೀಡ್, ಇನ್ಸ್ಟಾಗ್ರಾಮ್ ಫೀಡ್. ಎಲ್ಲ ಇನ್ಫ್ಲೂಯೆನ್ಸರ್ಸಿಂದ ಹಿಡಿದು ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಐ ಥಾಟ್ ಆಫ್ ವೈ ನಾಟ್ ಟು ಗಿವ್ ಇಟ್ ಅ ಟ್ರೈ, ಇದನ್ನು ಆರ್ಡರ್ ಮಾಡಿ ನೋಡೋಣ ಅಂತ. ಹಾಗೂ ನನ್ನ ಸ್ಕಿನ್ ಬಂದುಬಿಟ್ಟು ಆಯಿಲಿ ಸ್ಕಿನ್. ಮದುವೆ ಮೊದಲು ಆಯಿಲಿ ಸ್ಕಿನ್ ಇತ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ನಂತರ ನನ್ನ ಸ್ಕಿನ್ ಡ್ರೈ ಸ್ಕಿನ್ ಆಯಿತು, ಯಾಕೋ ನಂಗೆ ಗೊತ್ತಿಲ್ಲ ಇಲ್ಲಿನ ವೆದರ್ಗೆ. ಆಫ್ಟರ್ ಪ್ರೆಗ್ನೆನ್ಸಿ ಈಗ ಸ್ಲೋಲಿ ನನ್ನ ಸ್ಕಿನ್ ನಾರ್ಮಲ್ ಆಯಿತು. ಸೊ ತುಂಬ ಪ್ರಾಡಕ್ಟ್ಸ್ ನಾನು ಯೋಚನೆ ಮಾಡಿ ಹಚ್ಚಬೇಕಂತಿಲ್ಲ. ಬಟ್ ಐ ಹ್ಯಾವ್ ಸಮ್ ಸೆನ್ಸಿಟಿವ್ ಏರಿಯಾಸ್ ಲೈಕ್ ಅರೌಂಡ್ ಮೈ ಐಸ್ ಎಲ್ಲ. ಸೊ ಅಲ್ಲಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಆ ಜರ್ನಿ ಬಗ್ಗೆನೂ ನಿಮ್ಗೆ ಹೇಳ್ತೀನಿ, ಹೇಗೆ ನನಗೆ ಸಡನ್ನಾಗಿ ರಿಯಾಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು, ನಾನು ಹೇಗೆ ಕ್ಯೂರ್ ಮಾಡಿಕೊಂಡೆ ಅಂತ. ಅದರ ಬಗ್ಗೆನೂ ನಿಮ್ಗೆ ಏನಾದರೂ ವಿಡಿಯೋ ಬೇಕಾದರೆ, ಡೀಟೇಲ್ ವಿಡಿಯೋ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡ್ತೀನಿ. ಸೊ ಇದನ್ನು ಕೂಡ ನಾನು 2 ಪರ್ಚೇಸ್ ಮಾಡಿದ್ದೀನಿ. ಯೂಶ್ವಲಿ ಇದು 50 ಗ್ರಾಮ್ಸಲ್ಲಿ ಸಿಗುತ್ತೆ. ನಾನು ಇದನ್ನು 100 ಗ್ರಾಮ್ಸಿಂದು ನನಗೆ ತುಂಬ ಒಳ್ಳೆ ಡೀಲಲ್ಲಿ ಸಿಗ್ತಾಯಿತ್ತು. ಸೊ ನಾನು 2 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ನೊಂದು ಸೆರಾಸೆನ್ಸ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಂತ. ದಿಸ್ ಇಸ್ ಫಾರ್ ರಿಯಲಿ ಡ್ರೈ ಸ್ಕಿನ್. ನನ್ನ ಹಸ್ಬೆಂಡು ತುಂಬ ಡ್ರೈ ಸ್ಕಿನ್. ಸೊ ಸೇಮ್ ನನ್ನ ಮಗಳಿಗೂ ಹಾಗೆ ಬಂದಿದೆ ಈಗ. ಸೊ ಇದನ್ನು ಅವ್ರಿಗೋಸ್ಕರ ನಾನು ಟ್ರೈ ಮಾಡೋಣ, ನೋಡೋಣ ಹೇಗೆ ಅನಿಸುತ್ತೆ ಅಂತ. ಈವನ್ ನನ್ನ ಫೇಸ್ಗೂ ಸಹ ನೋಡೋಣ ಹೇಗೆ ಅನಿಸುತ್ತೆ ಅಂತ ಹೇಳಿ ಇದನ್ನೊಂದು ತರಿಸಿದ್ದೀನಿ. ಇದು ಕೂಡ ತುಂಬ ಒಳ್ಳೆ ಡೀಲಲ್ಲಿ ಸಿಕ್ತು ನನಗೆ. ಸೊ ಆ್ಯಸ್ ಐ ಸೆಡ್, ನನಗೆ ಟೋನರ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ನಾನು ಇದೊಂದು ಪ್ಲಮ್ ಅವ್ರದ್ದು ಮಿಲ್ಕಿ ಟೋನರ್ ಅಂತ ಹೇಳಿ ನಾನು ನೋಡಿದೆ. ತುಂಬ ಜನ ಯೂಸ್ ಮಾಡ್ತಾರೆ ಮಿಲ್ಕಿ ಟೋನರ್ಸನ್ನು. ಬೇರೆ ಬ್ರ್ಯಾಂಡ್ಸಿಂದು, ಹೈಫನ್ ಇರ್ಬೋದು, ಬೇರೆ ಅಂದರೆ ಇನ್ನೂ ತುಂಬ ಬ್ರ್ಯಾಂಡ್ಸ್ ಎಲ್ಲ ಇದೆ. ಬಟ್ ಪ್ಲಮ್ ಅವ್ರದ್ದು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬೇರೆ ಬ್ರ್ಯಾಂಡ್ಸಿಂದು ನಾನು ಟ್ರೈ ಮಾಡಿಲ್ಲ. ನಾನು ಟೋನಿ ಮೂಲಿ ಅವ್ರದ್ದು ಒಂದು ಸೆರಾಮೈಡ್ ಟೋನರ್ ಇದೆಯಲ್ಲ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಬಿಫೋರ್ ಪ್ರೆಗ್ನೆನ್ಸಿ. ಬಟ್ ಆಫ್ಟರ್ ನಾನು ಒಂದ್ಸಲ ಪ್ರೆಗ್ನೆಂಟ್ ಆದ ನಂತರ ಅದು ಮೇ ಬಿ ಬೇಬಿಗೆ ಹಾರ್ಮ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಅನ್ಫಾರ್ಚುನೇಟ್ಲಿ ನಾನು 9 ಮಂತ್ಸ್ ಪ್ರೆಗ್ನೆನ್ಸಿ ನಂತರ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಅದು ಇದು ಅಂತ ಹೇಳಿ ಇವಾಗ ನೋಡಿದರೆ ಅದು ಆಲ್ಮೋಸ್ಟ್ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಸೊ ನಾನು ಅದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. ಸೊ ನಾನು ಇದನ್ನೊಂದು ತರಿಸಿದ್ದೀನಿ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಇದರದ್ದು ರಿವ್ಯೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಷ್ಟು ನಾನು ತರಿಸಿದ್ದು. ಸೊ ಐ ಹ್ಯಾವ್ ಗಾಟ್
2 ಮೋರ್ ಪ್ರಾಡಕ್ಟ್ಸ್ ಆಸ್ ಅ ಫ್ರೀ ಗಿಫ್ಟ್ಸ್. ಸೊ ಇದು ಪ್ಲಮ್ ಅವ್ರದ್ದು ಬಾಡಿ ಲವಿಂಗ್ ಸ್ಮೋಕಿಂಗ್ ವೆನಿಲಾ ವೇರಿಯಂಟಲ್ಲಿ ಬಾಡಿ ಸ್ಪ್ರೇ ಬಂದಿದೆ ನನಗೆ ಫ್ರೀಯಾಗಿ. ಸೊ ಇದನ್ನು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದರಲ್ಲಿ ನಾನು ವೆನಿಲಾ ಫ್ಲೇವರನ್ನು ಟ್ರೈ ಮಾಡಿದ್ದೀನಿ. ಇದು ಸ್ಮೋಕಿಂಗ್ ವೆನಿಲಾ ಅಂತ ಇದೆ. ಸೊ ಲೆಟ್ಸ್ ಸಿ ಇದು ಹೇಗೆ ಸ್ಮೆಲ್ ಮಾಡುತ್ತೆ ಅಂತ ಹೇಳಿ. ಸೊ ಇದು ಸೆಕೆಂಡ್ ಬಂದುಬಿಟ್ಟು ಗ್ರೀನ್ ಟೀ ಪೋರ್ ಕ್ಲೀನ್ಸಿಂಗ್ ಫೇಸ್ ವಾಶ್ ಪ್ಲಮ್ ಅವ್ರದ್ದು. ಇದು ಕೂಡ ನನಗೆ ಫ್ರೀ ಅಂತ ಸಿಕ್ಕಿದೆ. ಇದು ದೊಡ್ಡ ಇದರ ಸಣ್ಣ ವೇರಿಯಂಟ್, ಸಣ್ಣ ಒಂದು ಫ್ರೀ ಆಗಿ ಬಂದಿತ್ತು ನನಗೆ. ನಾನು ಟ್ರೈ ಮಾಡಿದ್ದೆ, ಇಟ್ ವಾಸ್ ರಿಯಲಿ ಗುಡ್. ಸೊ ನೋಡೋಣ, ಈ ಫೇಸ್ ವಾಶ್ ಕೂಡ ಯೂಸ್ ಆಗುತ್ತೆ. ಸೊ ಇಷ್ಟೇ ನಾನು ತರಿಸಿದ್ದು, ಇಷ್ಟು ಫ್ರೀ ಬಂದಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ನನಗೆ ರಿಸೀವ್ ಆಗಿದೆ. ಸೊ ಲೆಟ್ಸ್ ಸಿ. ಇದು ನನಗೆ ಫ್ರೀ ಆಗಿ ಬಂದಿತ್ತು. ಅವರದ್ದು 2 ದಿನದ ನಂತರ ನನಗೆ ರಿಸೀವ್ ಆಗಿದೆ. ಸರ್ಪ್ರೈಸ್ ಗಿಫ್ಟ್ ಅಂತ. ನಮ್ಮ ಹುಡುಗಿಯರಿಗೆ ಸರ್ಪ್ರೈಸ್ ಗಿಫ್ಟ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ನೈಸ್, ಇಟ್ಸ್ ಅ ಟಮ್ಲರ್, ಪಿಂಕ್ ಕಲರ್ ಟಮ್ಲರ್. ನೈಸ್. ನನ್ನ ಹತ್ರ ಟಮ್ಲರ್ಸ್ ಇರಲಿಲ್ಲ. ಸೊ ಇಟ್ಸ್ ಅ ಗಾರ್ಜಿಯಸ್ ಪಿಂಕ್ ಕಲರ್ ಟಮ್ಲರ್ ನನಗೆ ರಿಸೀವ್ ಆಗಿದೆ ಆ್ಯಸ್ ಅ ಫ್ರೀ ಗಿಫ್ಟ್. ಸಿಪ್ಪರ್ ಕೂಡ ಇದೆ, ಸ್ಟಡಿ ಇದೆ ತುಂಬ. ಹ್ಯಾಂಡಲ್ ಕೂಡ ತುಂಬ ಸ್ಟಡಿ ಇದೆ, ಗಟ್ಟಿಮುಟ್ಟಾಗಿದೆ. ಒಂದು ಸ್ಟ್ರಾ ಬಂದಿದೆ. ಆ್ಯಂಡ್ ದಿಸ್ ಇಸ್ ಅ ನೈಸ್ ಟಮ್ಲರ್ ವಿಚ್ ಐ ಹ್ಯಾವ್ ರಿಸೀವ್ಡ್. ಸೊ ಥ್ಯಾಂಕ್ ಯು ಪ್ಲಮ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ಸೊ ನೀವು ಇದರ ಬಗ್ಗೆ ನಾನು ಇನ್ನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನನ್ನ ಸ್ಕಿನ್ಗೆ ಹೇಗೆ ಸೂಟ್ ಆಗ್ತಾ ಇದೆ, ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ, ಏನಾದರೂ ಇಫೆಕ್ಟ್ ಆಗಿದೆನಾ ಇಲ್ವಾ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ನಿಮಗೆ ಬೇಕಂತ ಆದರೆ ಮಾತ್ರ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಮತ್ತೇನಾದರೂ ಬೇರೆ ಏನಾದರೂ ವಿಡಿಯೋಸ್ ನೋಡಬೇಕು, ಸ್ಕಿನ್ ರಿಲೇಟೆಡ್ ಏನಾದರೂ ಬೇಕು, ಸ್ಕಿನ್ ಕೇರ್ ಬಗ್ಗೆ ಏನಾದರೂ ನೋಡಬೇಕು ವಿಡಿಯೋಸನ್ನು ಅಂದರೂ ಅನಿಸಿದರೆ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಅದೇ ರೀತಿ ವಿಡಿಯೋಸನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ ದೇವರು ಎಲ್ಲರನ್ನ ಒಳ್ಳೆಯದಾಗಿಟ್ಟಿರಲಿ, ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.